ಬೆಳಗ್ಗೆನೇ ನೆನ್ನೆ ರಾತ್ರಿನೇ ಹಿಟ್ಟೆಲ್ಲ ರುಬ್ಬಿಟ್ಟಿದ್ದೆ. ಹಿಟ್ಟು ನೋಡಿ ಚಳಿಗೆ ಉಬ್ಬು ಬರುತ್ತೋ ಇಲ್ಲೋ ಅಂದ್ಕೊಂಡಿದ್ದೆ. ಚೆನ್ನಾಗಿ ಉಬ್ಬಿದೆ ಹಿಟ್ಟು, ಪರವಾಗಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಆದರೆ ಇನ್ನೂ ಸ್ವಲ್ಪ ಉಬ್ಬಬೇಕಿತ್ತು ಅನಿಸುತ್ತೆ. ಆದರೆ ಇಷ್ಟು ಬಂದರೆ ಸಾಕು, ಇಡ್ಲಿ ಚೆನ್ನಾಗಿ ಬರ್ತವೆ. ನನ್ನ ಮಗಳಿಗೆ ಇಡ್ಲಿ ಚಟ್ನಿ ತಿಂತಾ ಇದ್ದಾಳೆ. ಸಾಂಬಾರು ಬೇಡ ನನಗೆ ಅಂದು ಬಾಕ್ಸಿಗೆ ಸಾಂಬಾರು ಹಾಕಿದ್ದೀನಿ, ತಿನ್ನೋಕ್ಕೆ ಚಟ್ನಿನೇ ಹಾಕಿದ್ದೀನಿ. ಅಪ್ಪಾಜಿ ನಮ್ಮನೆ ಹತ್ರ ಬೀದಿ ನಾಯಿ ಮರಿ ಹಾಕಿದೆ. ಪುಟ್ಟ ಮರಿಗಳು ಹಾಕಿದ್ದಾವೆ. 5 ಮರಿ ಇದ್ದಾವೆ. ಇವೆರಡು ಗಂಡು ನಾಯಿ ಮರಿ, ಇನ್ನು 3 ಹೆಣ್ಣು ನಾಯಿ ಮರಿ ಇದ್ದಾವೆ. ಅವು ಆ ಕಡೆ ಹಿಂದ್ಗಡೆ ಹಾಕಿರೋದ್ರಿಂದ ನನಗೆ ಅವೆರಡು ಸಿಗಲಿಲ್ಲ ತಗೊಂಡು ಬರೋಕ್ಕೆ. ಇವೆರಡು ಮಾತ್ರ ಸಿಕ್ಕು. ಇವೇನು ಸಾಕಕ್ಕಲ್ಲ, ಸುಮ್ಮನೆ ತಗೊಂಡು ಬಂದೆ. ಮುದ್ದಾಗಿದ್ವಲ್ಲ, ನೋಡೋಣ ಹೆಂಗಿದೆ, ಎಷ್ಟು ಚೆನ್ನಾಗಿದ್ದಾವಲ್ಲ ಅಂತ ತಂದು ನಾ ಇತ್ಲ ಕಡೆ ನಮ್ಮನೆ ಹಿಂದ್ಗಡೆ ಬಿಟ್ಟಿದ್ದೆ. ಅವಕ್ಕಿನ್ನೂ ಓಡಾಡೋಕ್ಕೆ ಬರೋಲ್ಲ. ಇವತ್ತು ತಾನೇ ಕಣ್ಬಿಟ್ಟಿದ್ದಾವೆ. ನೆನ್ನೆ ನೋಡಿದಾಗ ಕಣ್ಣೇ ಬಿಟ್ಟಿರಲಿಲ್ಲ, ಇವತ್ತು ಕಣ್ಬಿಟ್ಟಿದ್ದಾವೆ. ಎಷ್ಟು ಚೆನ್ನಾಗಿದ್ದಾವೆ. ಮನುಷ್ಯ ಆದರೆ ಎಷ್ಟು ಕಷ್ಟ ಅಲ್ವಾ. ಹಾಸ್ಪಿಟ್ಲಿಗೆ ಕರ್ಕೊಂಡೋಗು, ಅವನ್ನ ಎಷ್ಟು ಆರೈಕೆ ಮಾಡಬೇಕು. ಒಂದು ಹೆಣ್ಣು ಡಿಲವರಿ ಆದರೆ ಎಷ್ಟು ಆರೈಕೆ ಮಾಡ್ತಾರೆ. ಅವಕ್ಕೆ ಎಷ್ಟು ಹುಷಾರಾಗಿ ನೋಡ್ಕೊತಾರೆ. ಮಕ್ಕಳಿಗಾಗಲಿ ಬಾಣತಿಗಾಗಲಿ ನೋಡಿ. ಪ್ರಾಣಿ ಆದರೆ ಎಷ್ಟು ಕಷ್ಟ ಅಲ್ಲ. ನಮ್ಮ ಮನೇಲಿ ನಾವು ಅದಕ್ಕೇ ಆ ನಾಯಿ ಮರಿ ಹಿಂದ್ಗಡೆ ಮರಿ ಹಾಕಿದೆ. ಅದಕ್ಕೆ ನಾವು ಪಾಟೆಲ್ಲ ಹಿಂದ್ಗಡೆ ಹೊಚ್ಬಿಟ್ಟು ಅದಕ್ಕೆ ನೀರು ಹೋಗ್ದಂಗೆ, ಗಾಳಿ ಬೀಳ್ದಂಗೆ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದೀವಿ ನಾವು ಅದನ್ನು. ಇಷ್ಟು ಮುದ್ದಾಗಿದ್ದಾವಲ್ಲ. ಹಾಗೆ ಮಧ್ಯಾಹ್ನದ ಮೇಲೆ ನಾನು ಮೆಹಂದಿ ಹಾಕಿದ್ದೆ ತಲೆಗೆ. ಮೆಹಂದಿ ಹಾಕ್ಬಿಟ್ಟು 1-2 ಗಂಟೆ ಹಾಗೆ ಇಟ್ಟಿದ್ದೆ. ಈ ಸಂಜೆ ಆದಮೇಲೆ ನಾನು ತಲೆ ಸ್ನಾನ ಎಲ್ಲ ಮಾಡ್ಕೊಂಬಂದೆ. ನಾನು ಮೆಹಂದಿ ಹಾಕ್ತಾಯಿರ್ತೀನಿ ಅವಾಗವಾಗ. ತಿಂಗಳಿಗೆ 2 ಸತಿ ಅಂತೂ ಮೆಹಂದಿ ಹಾಕ್ತೀನಿ. ಈಗ ಅಡಿಕೆ ಕೆಲಸದಲ್ಲಿ ನನಗೆ ಮೆಹಂದಿ ಹಾಕೋಕ್ಕೆ ಟೈಮೇ ಆಗಿರಲಿಲ್ಲ. ತುಂಬ ದಿನ ಆಗಿತ್ತು, ಸುಮಾರು ತಿಂಗಳು ಮೇಲೆ ಆಗಿತ್ತು. ಹಂಗಾಗಿ ಇವತ್ತು ಮೆಹಂದಿ ಹಾಕಿದ್ದೆ ತಲೆಗೆ, ಸ್ವಲ್ಪ ಫ್ರೀ ಇದ್ದೆ ಅಂತ. ಸ್ವಲ್ಪ ಬ್ರೌನಿಶ್ ಆಗಿ ಬಂದಿದ್ದಾವೆ ಕೂದಲು. ನೋಡಿ, ಇನ್ನೂ ಒಣಗಿಲ್ಲ ಕೂದಲು. ಇವಾಗಿನ ತಲೆ ಸ್ನಾನ ಮಾಡಿರೋದ್ರಿಂದ ಸ್ವಲ್ಪ ಒಣಗಬೇಕು. ನಾಳೆ ಗೊತ್ತಾಗುತ್ತೆ ಯಾವ ಕಲರ್ ಬಂದಿದೆ ಅಂತ. ಇನ್ನೂ ಹಸಿ ಇದೆ ತಲೆ ಕೂದಲೆಲ್ಲ. ಈ ಸಂಜೆನೂ ಆಗಿರೋದ್ರಿಂದ ಕೆಲಸ ಎಲ್ಲ ಆಯಿತು ನಂದು ಆಲ್ಮೋಸ್ಟು. ನನಗೆ ಸಂಜೆ ದೇವ್ರಿಗೆ ದೀಪ ಹಾಕಬೇಕು. ಸ್ನಾನ ಮಾಡ್ಕೊಂಬಂದಲ್ಲ, ಹಾಗೆ ಒಂದು ವೀಡಿಯೋಸ್ ಮಾಡೋಣ ಅಂತ ವೀಡಿಯೋ ಮಾಡ್ತಾಯಿದ್ದೆ. ಚಳಿಗಾಲ ಆಗಿರೋದ್ರಿಂದ ತಲೆಗೆ ಮೆಹಂದಿ ಎಲ್ಲ ಹಾಕೋಕ್ಕೆ ನಂಗೆ ಕಷ್ಟ ಆಗುತ್ತೆ. ಯಾಕಂದರೆ ನಂಗೆ ಜಾಸ್ತಿ ಯಾವಾಗೂ ತಲೆನೋವು ಬರ್ತಾ ಇರುತ್ತೆ. ಹಂಗಾಗಿ ಹಾಕೋದು ಬೇಡ ಅಂತ ಯೋಚನೆ ಮಾಡ್ತಿದ್ದೆ. ತುಂಬ ದಿನ ಆಗಿತ್ತು. ಬೇರೆ ಸ್ವಲ್ಪ ಬಿಸಿಲು ಚೆನ್ನಾಗಿದ್ದಿದ್ದರಿಂದ ನಾನು ಮೆಹಂದಿ ಹಾಕಿದೆ. ಪರವಾಗಿಲ್ಲ, ಏನು ತಲೆನೋವೇನು ಬರಲಿಲ್ಲ, ಆರಾಮಾಗಿದ್ದೆ. ಹಂಗಾಗಿ ನಾನು ಸಂಜೆ ಮೇಲೆ ಮತ್ತೆ ನಾನು ದೇವ್ರ ದೀಪ ಎಲ್ಲ ಹಚ್ಬಿಟ್ಟು ಪೂಜೆ ಮಾಡಿ ಸಂಜೆ ಕೆಲಸಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನಾನು ಬೆಳಗ್ಗೆನೇ ರೊಟ್ಟಿ ಪಲ್ಯ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಡೇ ವಿಡಿಯೋ ಇದು. ನಾನು ಹಿಂದಿನ ದಿನ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬದನೆಕಾಯಿ ಪಲ್ಯ ಮಾಡ್ತಾಯಿದ್ದೆ, ಮತ್ತು ಜವಳಿಕಾಯಿನೂ ಮಾಡ್ತಿದ್ದೀನಿ. ಜವಳಿಕಾಯಿ ಬದನೆಕಾಯಿ ಹಾಕಿ ಪಲ್ಯ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ. ನಮ್ಮ ಮನೆಯಾಗ ಎಲ್ಲರಿಗೂ ಇಷ್ಟ, ನನಗಂತೂ ತುಂಬಾ ಇಷ್ಟ. ನೋಡಿ, ಇಲ್ಲಿ ಸ್ವಲ್ಪ ಕುರ್ಷಣ್ಣಿ ಶೇಂಗಾ ಪೌಡ್ರ್ ಮಾಡಿಟ್ಟಿದ್ದೀನಿ. ಸ್ವಲ್ಪ ಕಾಯಿನ ಪೌಡ್ರ್ ಥರ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಗ್ಗರಣೆಗೆ ಈರುಳ್ಳಿ, ಟೊಮೊಟೊ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಬದನೆಕಾಯಿ ಹಾಕಿದ್ದೀನಿ ಫ್ರೈ ಆಗೋಕ್ಕೆ. ನಾನು ಮೊನ್ನೆ ಮಾಡಿದ್ನಲ್ಲ ಸಾಂಬಾರು ಪೌಡ್ರು, ಅದನ್ನು 1 ಸ್ಪೂನ್ ಹಾಕ್ತಾಯಿದ್ದೀನಿ. 1-1.5 ಸ್ಪೂನ್ ಹಾಕ್ತಾಯಿದ್ದೀನಿ. ಸಾಂಬಾರು ಪೌಡ್ರು ಅಂತೂ ತುಂಬ ಚೆನ್ನಾಗಿ ಬಂದಿದೆ. ತಂದು ತಿರುಗಿ ದಿನ ಸಾಂಬಾರು ಮಾಡಿದ್ದು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು. ನಾನು ಪೌಡ್ರ್ ಮಾಡ್ಕೊಂಡಿರೋಂಥ ಶೇಂಗಾ ಕುಶನಿ ಪೌಡ್ರ್ ಹಾಕ್ತಾಯಿದ್ದೀನಿ ನೋಡಿ. ಹಾಗೆ ಕೊಬ್ಬರಿನ ನಾನು ಪೌಡ್ರ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ನಾನು ಇದೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬದನೆಕಾಯಿಗೆ ಸ್ವಲ್ಪ ಎಲ್ಲ ಹಿಡೀಲಿ ಮಸಾಲ ಎಲ್ಲ ಅಂತ. ಚೌಳಿಕಾಯಿ ಜೊತೆ ಬದನೆಕಾಯಿ ಹಾಕಿ ಪಲ್ಯ ಮಾಡಿದರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಾನು ಸ್ವಲ್ಪ ಚೌಳಿಕಾಯಿನ ಹುರಿದ್ಬಿಟ್ಟು ಬೇಯಿಸಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿ. ಎಲ್ಲನೂ ಮಿಕ್ಸ್ ಮಾಡಿಟ್ಟಿದ್ದೀನಿ. ಒಂದೆರಡು ನಿಮಿಷ ಸ್ವಲ್ಪ ಕುದೀಲಿ ಇದು. ಹಾಗೆ ಅಕ್ಕಿ ರೊಟ್ಟಿನೂ ಮಾಡ್ತಾಯಿದ್ದೆ ನಾನು.
ನಮ್ಮ ಮನೇಲಿ ನಮ್ಮ ಕಡೆ ಜಾಸ್ತಿ ಅಕ್ಕಿ ರೊಟ್ಟಿನೇ ಮಾಡೋದು. ನಾನು ಬರೀ ಅಕ್ಕಿ ರೊಟ್ಟಿನೇ ಏನು ಮಾಡೋದು ಅಂತೇಳ್ಬಿಟ್ಟು ಒಂದೊಂದು ಟೈಮು ಜೋಳದ ರೊಟ್ಟಿ ಮಾಡ್ತೀನಿ, ಒಂದೊಂದು ಟೈಮ್ ಸಜ್ಜೆ ರೊಟ್ಟಿ ಮಾಡ್ತೀನಿ, ರಾಗಿ ರೊಟ್ಟಿ ಮಾಡ್ತೀನಿ. ಆದರೆ ಜಾಸ್ತಿ ನಮ್ಮ ಮನೇಲಿ ಮಧ್ಯಾಹ್ನದ ಲಾಗಿದು ಎಲ್ಲ ಕೆಲಸ ಎಲ್ಲ ಮುಗೀತು. ಮತ್ತು ಏನಪ್ಪ ಅಂದರೆ ಸ್ವಲ್ಪ ಪಲ್ಯನೂ ಉಳಿದಿತ್ತು, ಮತ್ತು ಅನ್ನ ಸ್ವಲ್ಪ ತಿಳಿ ಸಾಂಬಾರು ಮಾಡಿದೆ. ಪಲ್ಯಕ್ಕೆ ಮತ್ತೆ ಒಂದೆರಡು ರೊಟ್ಟಿನಾದ್ರು ಮಾಡೋಣ ಅಂದ್ಕೊಂಡು ಬೆಳಗ್ಗೆ ಅಕ್ಕಿ ರೊಟ್ಟಿ ಮಾಡಿದ್ನಲ್ಲ, ಹಂಗಾಗಿ ಇವಾಗ ನಾನು ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ. ಒಂದು 4 ರೊಟ್ಟಿ ಆದರೆ ಸಾಕು ಈಗ ಮಧ್ಯಾಹ್ನಕ್ಕೆ ಅಂತೇಳಿ 4 ರೊಟ್ಟಿ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ರಾಗಿ ರೊಟ್ಟಿ ನನ್ನ ಕೈಯಲ್ಲೇ ತಟ್ತಾ ಇರೋದು. ಇವತ್ತಿನ ವಿಡಿಯೋ ಇಷ್ಟ ಸ್ನೇಹಿತರೆ, ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ನೋಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವಾಗೂ ಇದೇ ಥರ ನಂಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.